ಛಲವಾದಿ ನಾರಾಯಣ ಸ್ವಾಮಿ ಅವರೇ ಬನ್ನಿ ಮಾತಾಡೋಣ ಸರ್. ಘಟನೆ ನಿಮ್ಗೆ ಗೊತ್ತು, ನೀವು ಕೂಡ ಪಕ್ಕದಲ್ಲಿದ್ರಿ. ಕೆಟ್ಟ ಪದವನ್ನು ಬಳಕೆ ಮಾಡಿದ್ದಾರೆ ಸಿ.ಟಿ. ರವಿ ಅವರು ಅನ್ನುವಂಥದ್ದು. ಸೊ ಈ ಬಗ್ಗೆ ಏನು ಹೇಳ್ತೀರಾ ಸರ್? ನೀವು ಪಕ್ಕದಲ್ಲೇ ಇದ್ರಿ. ನನ್ನ ಗಮನಕ್ಕೆ ಅಂಥದ್ದು ಯಾವುದೂ ಬರಲಿಲ್ಲ. ಅಲ್ಲಿ ಯಾವ ಪದ ಬಳಕೆಗಳು ಆಗಲಿಲ್ಲ. ಸದನ ಪೂರ್ತಿ ಒಂದು ಗಂಭೀರವಾದ ಇದನ್ನು ತೆಗೆದುಕೊಂಡಿತ್ತು. ಅದರಲ್ಲಿ ಆ ಕಡೆಯವರು ಸ್ಲೋಗನ್ ರೈಸ್ ಮಾಡಿದರು, ಈ ಕಡೆಯವರು ಕೂಡ ಸ್ಲೋಗನ್ ರೈಸ್ ಮಾಡಿದರು. ಒಬ್ಬರ ಮಾತು ಒಬ್ಬರಿಗೆ ಕೇಳಿಸಲಾರದಂಥ ಸಿಚುವೇಶನ್ ಇತ್ತು. ಇರ್ತಕ್ಕಂಥ ಸಂದರ್ಭದಲ್ಲಿ ಸಭಾಪತಿಗಳು ಸದನವನ್ನು ಮುಂದೂಡಿ ಒಳಗಡೆ ಹೋದರು. ಹೋದ ಮೇಲೆ ನಾವು ಎಲ್ಲರೂ ಕೂಡ ಒಟ್ಟಿಗೆ ಒಂದು ಕಡೆ ಸೇರಿದ್ವಿ. ಸೇರಿ ರಾಹುಲ್ ಗಾಂಧಿಯವರು ನೋಡಿ ಎಲ್ಲೋ ಅಲ್ಲಿ ಗಲಾಟೆ ಆಗಿದೆ, ಅಲ್ಲಿ ತಳ್ಳಿ ಯಾರೋ ಒಬ್ಬರು ಸಾರಂಗಿ ಅಂತಕ್ಕಂಥ MP ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ, ಟಿ ವಿಯಲ್ಲಿ ಬರ್ತಾ ಇದೆ ಅಂತೇಳಿ ಭಾರತಿ ಶೆಟ್ಟಿ ಮೇಡಮ್ ಅವರು ತೋರಿಸಿದ್ರು. ಅದನ್ನೆಲ್ಲರೂ ನೋಡಿದ್ವಿ, ಮತ್ತೆ ಬಂದು ನಮ್ಮ ಜಾಗದಲ್ಲಿ ಕುಳಿತುಕೊಂಡ್ವಿ. ನಡೆದಿದ್ದಿಷ್ಟೇ. ಅದಾದಮೇಲೆ ಏನಾಗಿ ಹಿಂದೆ ಆಯ್ತಾ ಮುಂದೆ ಆಯ್ತು ಇದೇನೂ ನಮಗೆ ಗೊತ್ತಿಲ್ಲ. ಅಷ್ಟೊತ್ತಿಗೆ ಸುಮಾರು 10 ನಿಮಿಷ ಅಲ್ಲೇ ಕುಳಿತಿದ್ದು ಅಲ್ಲಿ ಇದ್ದವರು ಅವರೇನೋ ಅಂದರು ನಮ್ಮನ್ನು ಅಂತೇಳಿ ಎದ್ದು ಒಳಗಡೆ ಹೋದರು. ಅದನ್ನು ನಾವು ಗಮನಿಸಿದ್ವಿ ಅಷ್ಟೇ ಹೊರತು ಏನು ಹೇಳಿದ್ರು ಇವರೇನು ಹೇಳಿದ್ರು ನಮಗೇನು ಗೊತ್ತೇ ಇಲ್ಲ. ಆ ಪದ ಬಳಕೆ ಆಗಿಲ್ಲ ಅಂತನ ಸರ್ ಅಲ್ಲಿ? ಅಲ್ಲ, ನಾನು ಇರೋದು ಇಲ್ಲಿ ಫ್ರಂಟಲ್ಲಿ, ಅವರು ಇರೋದು ಹಿಂದ್ಗಡೆಗೆ. ಅಲ್ಲಿಂದ ಇಲ್ಲಿಗೆ ನಮಗೆ ಯಾರಿಗೂ ಗೊತ್ತಾಗಲ್ಲ. ಅವ್ರಿಗೆ ಹೆಂಗೆ ಗೊತ್ತಾಯಿತು ನಮಗೂ ಗೊತ್ತಿಲ್ಲ. ಅಂದ್ರ ಇಲ್ವಾ, ಸತ್ಯನ ಅಸತ್ಯವ ಅದೂ ಗೊತ್ತಿಲ್ಲ. ಇದು ಸಭಾಪತಿಗಳು ಹೇಳಬೇಕೀಗ. ವಜಾ ಮಾಡಬೇಕು ಸಿ.ಟಿ. ರವಿ ಅವರನ್ನಂತ ಆಗ್ರಹವನ್ನು ಕಾಂಗ್ರೆಸ್ ಮಾಡ್ತಿದೆ. ನೋಡಿ, ಬರೀ ಆಪಾದನೆ ಮಾಡಿದ ತಕ್ಷಣವೇ ವಜಾ ಮಾಡೋಕ್ಕಾಗೋದಿಲ್ಲ. ಅವ್ರು ಏನಾದರೂ ಹೇಳಿದ್ರೆ ಅದನ್ನು ಸಾಬೀತು ಮಾಡಲಿ, ನಂತರ ಮಾತಾಡೋಣ. ಇದು CM ಅವರು ಹೇಳ್ತಾರೆ, ಇದು ಸೆಕ್ಷುವಲ್ ಹರಾಸ್ಮೆಂಟ್ ಅಂತ CM ಹೇಳ್ತಿದ್ದಾರೆ. ನೋಡಿ, ಇಷ್ಟಕ್ಕೆ ಏನೂ ಗೊತ್ತಿಲ್ಲದೆ ಅಂದುಬಿಟ್ರೆ ಮುಖ್ಯಮಂತ್ರಿಗಳು ಇಷ್ಟು ಬೇಗ ಯಾಕೆ ದುಡುಕಿ ಮಾತಾಡಿದ್ರೋ ನನಗೆ ಗೊತ್ತಿಲ್ಲ. ಯಾವುದಕ್ಕೆ ಯಾವುದನ್ನು ಜೋಡಿಸ್ತಿದ್ದಾರೋ ನನಗೆ ಗೊತ್ತಿಲ್ಲ. ಇದು ಸರಿಯಲ್ಲ, ಇದು ಅಕ್ಷಮ್ಯ. ಸಭಾಪತಿಯವರು ಯಾವುದೇ ರೂಲಿಂಗ್ ಕೊಟ್ಟರು ನೀವು ಒಪ್ತಿರೋದಕ್ಕೆ ಇಲ್ಲ ನಿಮ್ಮನ್ನು ಕರೆದು ಮಾತಾಡಬೇಕು ಅಂತ ಏನಾದ್ರು? ಹೌದು, ಮಾತಾಡಲೇಬೇಕು. ಏಕಾಏಕಿ ಅವರು ಕೊಡಕ್ಕೆ ಬರೋದಿಲ್ಲ. ಒಂದು ಸಮಯ ಅಲ್ಲಿ ಏನಾದರೂ ಆ ರೀತಿ ನಡೆದಿತ್ತು ಅನ್ನೋದಾದರೆ ನಮ್ಮನ್ನು ಯಾರು ಇಂಪಾರ್ಟೆಂಟ್ ಇರೋರನ್ನ ಕರೆದು ನೋಡಿ ಹಿಂಗಾಗಿದೆ ಅಂತ ನಮ್ಮನ್ನು ಕನ್ವಿನ್ಸ್ ಮಾಡಬೇಕು ಅವರು. ಅದರ್ವೈಸ್ ಅವರು ಕೂಡ ಆ ರೀತಿ ತೀರ್ಮಾನ ಸಡನ್ನಾಗಿ ತೊಗೊಳಕ್ಕಾಗೋದಿಲ್ಲ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮರಾಮನ್ ಪುರುಷೋತ್ತಮ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ TV, ಬೆಳಗಾವಿ.